ಬನ್ನಿ, ಇವತ್ತು ನಿಮ್ಮನ್ನ ಶೆಡ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಪಟ್ಟಣಗೆರೆ ಶೆಡ್ಗೆ. ಇಲ್ಲಿ ತನಕ ಯಾರು ಕರ್ಕೊಂಡು ಹೋಗಿರಲಿಲ್ಲ. ಹೇಳಿದಂಥ ಮಾತು ಭಾಳ ಟ್ರೋಲ್ ಆಯಿತು. ಎಲ್ಲ ಕಡೆ ರಾಜ್ಯಾದ್ಯಂತ, ದೇಶಾದ್ಯಂತ ಅಂದರೆ ಎಲ್ಲೆಲ್ಲಿ ಕನ್ನಡಿಗರಿದ್ದಾರೆ ಅವರೆಲ್ಲ ಟ್ರೋಲ್ ಮಾಡೋದಕ್ಕೆ ಶುರು ಮಾಡಿದರು. ಈವನ್ ವಿದೇಶದಲ್ಲೂ ಕೂಡ ಟ್ರೋಲ್ ಮಾಡೋದಕ್ಕೆ ಶುರು ಮಾಡಿದರು. ಶೆಡ್ಗೆ ಬಾ, ಕುಂಟಾಬಿಲ್ಲೆ ಆಡೋಣ ಅಂಥೇಳಿ. ಇವತ್ತು ಕುಂಟಾಬಿಲ್ಲೆ ಆಡೋಕ್ಕಲ್ಲ, ಬಟ್ ಆ ಶೆಡ್ಡಲ್ಲಿ ಏನಿದೆ, ಶೆಡ್ ಕರ್ಕೊಂಡು ಹೋಗ್ತಾ ಇದ್ದೀವಿ ನಿಮ್ಮನ್ನು. ಭಾಳ ಮುಖ್ಯವಾಗಿ ಆ ಶೆಡ್, ಪಟ್ಟಣಗೆರೆ ಶೆಡ್ಡಲ್ಲಿ ಏನಿತ್ತು ಅದನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ನಮ್ಮ ಜೊತೆ ಇದ್ದಾರೆ ಇವತ್ತು ನಾಗೇಂದ್ರ ಬಾಬು ಇದ್ದಾರೆ ಆ್ಯಂಡ್ ನಾಗರಾಜ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ನಾಗೇಂದ್ರ ಬಾಬು ಆ್ಯಂಡ್ ನಾಗರಾಜ್, ಬನ್ನಿ ಶೆಡ್ಗೆ ಹೋಗೋಣ. ಈ ಸ್ಟೋರಿ ಇವತ್ತು ಇದು ಪಟ್ಟಣಗೆರೆ ಶೆಡ್ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಪಟ್ಟಣಗೆರೆ ಶೆಡ್ ಹೇಗಿದೆ, ಒಳಗಡೆ ಏನಿದೆ, ರೇಣುಕಾ ಸ್ವಾಮಿಯನ್ನು ಹೊಡೆದಾಕಿದ್ರಲ್ಲ, ಎಲ್ಲಿ, ಅದರ ಒಳಗೆ ಎಲ್ಲಿ ಕೂತಿದ್ರು, ಈ ಪಟ್ಟಣಗೆರೆ ಶೆಡ್ ಯಾಕೆ ಇಲ್ಲಿಗೆ ಬರ್ತಾರೆ, ಎಷ್ಟು ದೊಡ್ಡದಿದೆ, ರೇಣುಕಾ ಸ್ವಾಮಿಯನ್ನು ಕೊಂದಿದ್ದಲ್ಲಿ ಯಾವ ಜಾಗದಲ್ಲಿ, ಪವಿತ್ರ ಗೌಡ ಎಲ್ಲಿ ಕೂತಿದ್ರು, ಪವನ್ ಎಲ್ಲಿದ್ದ, ರೇಣುಕಾ ಸ್ವಾಮಿಯನ್ನು ಕಟ್ಟು ಹಾಕಿದ್ರ, ಉಳಿದ 1 2 3 4 17ರ ತನಕ ಎಲ್ಲಿದ್ರು, ಇದರ ಬಗ್ಗೆ 11ವರೆಗೆ ಸಂಪೂರ್ಣ ಮಾಹಿತಿ ಕೊಡ್ತೀವಿ. ಇದರ ಝಲಕ್ ಈಗ ಕೊಡ್ತೀವಿ. ಪಟ್ಟಣಗೆರೆ ಶೆಡ್, ಪಟ್ಟಣಗೆರೆ ಶೆಡ್. ಬನ್ನಿ ಶೆಡ್ಗೆ ಹೋಗೋಣ. ಈ ಶೆಡ್ನಿಂದ, ಶೆಡ್ನ ಒಳಗಡೆ ಹೇಗಿದೆ ಅನ್ನೋದನ್ನು ಸಮಗ್ರವಾಗಿ ನಿಮ್ಮ ಮುಂದಿಡ್ತಾ ಇದ್ದೀವಿ. ಡಿ ಗ್ಯಾಂಗ್ ಕ್ರೌರ್ಯದ ಮತ್ತೊಂದು ಮುಖವನ್ನು ರಿಪಬ್ಲಿಕ್ ಕನ್ನಡ ಇವತ್ತು ಅನಾವರಣ ಮಾಡ್ತಾ ಇದೆ. ಈವರೆಗೂ ಆ ಜಾಗಕ್ಕೆ ಯಾರೂ ಹೋಗಿರಲಿಲ್ಲ. ಇವತ್ತು ನಮ್ಮ ಕ್ಯಾಮರಾ ಅಲ್ಲಿಗೆ ಹೋಗಿದೆ. ಹಾಗಾಗಿ ನಿಮ್ಮೆಲ್ಲರನ್ನು ಕೂಡ ಶೆಡ್ಗೆ ಬಾ ಅಂತೇಳಿ ನಾವು ಕರೀತಾ ಇದ್ದೀವಿ, ಶೆಡ್ಗೆ ಬನ್ನಿ ಅಂತ ಕರೀತಾ ಇದ್ದೀವಿ. ಯಾಕಂದರೆ ಶೆಡ್ ಬಳಿ ನಮ್ಮ ನಾಗೇಂದ್ರ ಇದ್ದಾರೆ, ಅದರ ಬಗ್ಗೆ ವಿವರಿಸ್ತಾರೆ. ಇದಾದ ನಂತರ ಇದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್. ನಾವು ಅಲ್ಲಿ ಹೋಗಿ ಆ ಶೆಡ್ ಎಷ್ಟು ದೊಡ್ಡದಿದೆ, ಯಾವೆಲ್ಲ ಗಾಡಿ ಇದೆ, ಎಲ್ಲಿ ಕೂರಿಸಿದ್ರು ನೋಡಿ. ಈ ರೋಡಲ್ಲೆಲ್ಲ ನಡ್ಕೊಂಡು ಅಲ್ಲಿ ಅವನ್ನ ಎತ್ತಾಕೊಂಡು ಹೋಗಿದ್ರು ಗಾಡಿಯಲ್ಲಿ. ದರ್ಶನ್ ಕೂಡ ಇದೇ ದಾರಿಯಲ್ಲಿ ಬಂದಿರೋದು, ಹೆಣ ಸಾಗಿಸಿರೋದು ಕೂಡ ಇದೇ ದಾರಿಯಲ್ಲಿ, ಆಮೇಲೆ ಬನ್ನಿ ಮೊಹಜರ್ಗೆ ಹೋಗಿದ್ದು ಕೂಡ ಇದೇ ದಾರಿಯಲ್ಲಿ. ಸೊ ಹಾಗಾಗಿ ಶೆಡ್ಡನ್ನು ಇಲ್ಲಿ ತನಕ ನೋಡಿಲ್ಲ. ಶೆಡ್ಗೆ ಬಾ ಭಾಳ ಫೇಮಸ್ ಆಯಿತು. ಈಗ ನಿಮ್ಮೆಲ್ಲರನ್ನು ಕೂಡ ಶೆಡ್ಡಲ್ಲಿ ಏನಿದೆ ಅಂತ ತೋರಿಸೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸ್ಪೆಷಲ್ ರಿಪೋರ್ಟ್. ಎಕ್ಸ್ಕ್ಲೂಸಿವ್. ಇದು ರೇಣುಕಾ ಸ್ವಾಮಿ ಕೊಲೆ ಕೇಸ್ನ ಬಿಗ್ ಎಕ್ಸ್ಕ್ಲೂಸಿವ್. ಇದು ಬೇರ್ಯಾವ ಚಾನಲ್ ಮಾಡದ ಇನ್ವೆಸ್ಟಿಗೇಷನ್. ಪಟ್ಟಣಗೆರೆ ಶೆಡ್ನಿಂದಲೇ ಮಹಾ ಗ್ರೌಂಡ್ ರಿಪೋರ್ಟಿಂಗ್. ರೇಣುಕಾ ಸ್ವಾಮಿ ಹತ್ಯೆಯಾದ ಪಟ್ಟಣಗೆರೆ ಶೆಡ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಎಂಟ್ರಿ ಕೊಟ್ಟಿದೆ. ಹತ್ಯೆಯಾದ ಜಾಗದಿಂದಲೇ ಡಿ ಕ್ರೌರ್ಯವನ್ನ ಇಂಚಿಂಚು ಬಯಲು ಮಾಡುತ್ತಿದೆ. ಡಿ ಗ್ಯಾಂಗ್ ರಕ್ಕಸರು ರೇಣುಕಾ ಸ್ವಾಮಿಗೆ ಹಲ್ಲೆ ಮಾಡಿದ್ದೆಲ್ಲಿ, ಮನ ಬಂದಂತೆ ಹೊಡೆದು ಚಿತ್ರಹಿಂಸೆ ಕೊಟ್ಟಿದ್ದೆಲ್ಲಿ, ಶೆಡ್ನಲ್ಲಿ ಏನೇನಿದೆ, ಎಲ್ಲೆಲ್ಲಿ ಸಿಸಿ ಕ್ಯಾಮೆರಾಗಳಿವೆ, ಹೀಗೆ ಇಡೀ ಶೆಡ್ನ ಕರಾಳ ಮುಖವನ್ನ ಎಳೆ ಎಳೆಯಾಗಿ ತೆರೆದಿಡುತ್ತಿದ್ದೀವಿ ನೋಡಿ. ದೃಶ್ಯ 1, ಪಟ್ಟಣಗೆರೆ ಶೆಡ್ ಗೇಟ್. ನೀವೀಗ ನೋಡ್ತಿರೋ ದೃಶ್ಯ ಪಟ್ಟಣಗೆರೆ ಶೆಡ್ನ ಮುಖ್ಯ ದ್ವಾರ. ಶೆಡ್ನ ಗೇಟ್ನಿಂದ ಒಳಗೆ ಎಂಟ್ರಿ ಆಗ್ತಿದ್ದಂತೆ ಸೆಕ್ಯೂರಿಟಿ ರೂಮ್ ಸಿಗುತ್ತೆ. ಗೇಟ್ ಪಕ್ಕದಲ್ಲೇ ಸೆಕ್ಯೂರಿಟಿ ಕೂರೋ ಜಾಗ ಇದೆ. ದೃಶ್ಯ 2, 5 ಎಕರೆಯ ಓಪನ್ ಶೆಡ್. ಇದು ಅಂತಿಂತ ಶೆಡ್ ಅಲ್ಲ. ಪಟ್ಟಣಗೆರೆ ಶೆಡ್ ಬರೋಬ್ಬರಿ 5 ಎಕರೆಯಷ್ಟು ವಿಸ್ತೀರ್ಣ ಹೊಂದಿದೆ. ಶೆಡ್ನ ಒಳಗೆ ಒಂದು ಮನೆ ಕೂಡ ಇದೆ. ಕಾಲಿಟ್ಟಲ್ಲೆಲ್ಲ ನೂರಾರು ಸೀಸ್ ಆಗಿರೋ ವಾಹನಗಳಿವೆ. ದೃಶ್ಯ 3, ಶೆಡ್ನಲ್ಲಿ 10ಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾ. ಪಟ್ಟಣಗೆರೆ ಶೆಡ್ನಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 10ಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾಗಳಿವೆ. ಗೇಟ್ನ ಮುಂಭಾಗ, ಶೆಡ್ ಮಧ್ಯಭಾಗ, ಶೆಡ್ನಲ್ಲಿರೋ ಮನೆಯಲ್ಲೂ ಸಿಸಿ ಕ್ಯಾಮೆರಾ ಇದೆ. ದೃಶ್ಯ 4, ರೇಣುಕಾ ಸ್ವಾಮಿಗೆ ಮನ ಬಂದಂತೆ ಹಲ್ಲೆ. ರೇಣುಕಾ
ರೇಣುಕಾಸ್ವಾಮಿಯನ್ನ ಶೆಡ್ಗೆ ಕರೆತಂದು ಡಿ ಗ್ಯಾಂಗ್ ರಕ್ಕಸರು ಆತನ ಮೇಲೆ ರಾಕ್ಷಸನಂತೆ ಎರಗಿದ್ದಾರೆ. ಮೊದಲು ಶೆಡ್ನಲ್ಲಿರೋ ಮನೆಗೆ ಕರೆದೊಯ್ದು ಹಲ್ಲೆ ಮಾಡಿದ್ದಾರೆ. ಬಳಿಕ ಮನೆ ಬಳಿಯ ಖಾಲಿ ಜಾಗದಲ್ಲಿ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ನಂತರ ದರ್ಶನ್ ಬಂದ ಮೇಲೆ ಶೆಡ್ ಮಧ್ಯಭಾಗಕ್ಕೆ ಕರೆತಂದು ಎಲ್ಲರೂ ಹೊಡೆದಿದ್ದಾರೆ. ಪಕ್ಕದಲ್ಲಿದ್ದ ವಾಹನಗಳಿಗೆ ಎಸೆದು ಥಳಿಸಿದ್ದಾರೆ. ದೃಶ್ಯ 5. ರೇಣುಕಾಸ್ವಾಮಿಗೆ ಕರೆಂಟ್ ಶಾಕ್. ಇಷ್ಟಾದ್ರೂ ಸುಮ್ಮನಾಗದ ರಕ್ಕಸರು ರೇಣುಕಾಸ್ವಾಮಿಯನ್ನ ಮತ್ತೆ ಶೆಡ್ನಲ್ಲಿರೋ ಮನೆಗೆ ಕರೆದೊಯ್ದು ಕರೆಂಟ್ ಶಾಕ್ ಕೊಟ್ಟಿದ್ದ ಮನ ಬಂದಂತೆ ಹೊಡೆದು ಹತ್ಯೆ ಮಾಡಿದ್ದಾರೆ. ದೃಶ್ಯ 6. ಪಟ್ಟಣಗೆರೆ ಶೆಡ್ನಲ್ಲಿ ರಕ್ತದ ಕಲೆ ಪತ್ತೆ. ಪೊಲೀಸರ ತನಿಖೆ ವೇಳೆ ಪಟ್ಟಣಗೆರೆ ಶೆಡ್ನಲ್ಲಿ ರಕ್ತದ ಕಲೆ ಕೂದಲು ಪತ್ತೆಯಾಗಿದೆ. ಇದೇ ಪಟ್ಟಣಗೆರೆ ಶೆಡ್ ರೌಡಿಗಳ ಅಡ್ಡೆಯಾಗಿತ್ತಾ ಅನ್ನೋ ಅನುಮಾನ ಹುಟ್ಟಿದೆ. ಹಿಂದೆಯೂ ಈ ರೀತಿಯ ಕೃತ್ಯ ನಡೆದಿತ್ತಾ ಅನ್ನೋ ಪ್ರಶ್ನೆ ಉದ್ಭವಿಸಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಫೈನಾನ್ಸ್ ಇಂದ ಸೀಸ್ ಆಗಿರೋ ವೆಹಿಕಲ್ಸ್. ಹೌದು. ಈಗ ಫೈನಾನ್ಸ್ ಅಂದರೆ ಎಲ್ಲವೂ ಇರುತ್ತೆ. ಈಗ ಒಂದು ಗಾಡಿ ತಗೊಂಡಿರ್ತಾರೆ, ಅವರು ಗಾಡಿ ತಗೊಂಡಾಗ ಅವರು ದುಡ್ಡು ಕಟ್ಟೋಕ್ಕಾಗಿರೋದಿಲ್ಲ. ದುಡ್ಡು ಕಟ್ಟೋಕ್ಕಾಗದಿದ್ದರೆ ಗಾಡಿ ಎತ್ತಾಕೊಂಡು ಹೋಗಿರ್ತಾರೆ. ಬ್ಯಾಂಕ್ ಕೂಡ ಒಂದು 3-4 ತಿಂಗಳ ಟೈಮ್ ಕೊಟ್ಟಿರುತ್ತೆ. ಆಮೇಲೆ ಪ್ರೈವೇಟ್ ಇವರಿಗೆ ಕೊಟ್ಟಿರ್ತಾರೆ. ಅವರು ಎತ್ತಾಕೊಂಬಂದು ಅಲ್ಲಿ ನಿಲ್ಲಿಸಿರ್ತಾರೆ. ಇಲ್ಲಿರುವಂಥ ಮತ್ತೊಂದು ಪ್ರಾಬ್ಲಮ್ ಏನಂತಂದರೆ ಇಲ್ಲಿ ಮತ್ತೆ ಕ್ವಾಟ್ಲೆ ಕೊಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಗಾಡಿ ಫಿನಾನ್ಸ್ ಕಟ್ಟದ, 100 ರೂಪಾಯಿ ಎಕ್ಸಾಂಪಲ್ ಹೇಳಿದ್ದು, 100 ರೂಪಾಯಿ 70 ರೂಪಾಯಿ ಥರ ಕಟ್ಟಬೇಕು, ಕಟ್ಟದ. ಇವ್ರು ಎತ್ತಾಕೊಂಬಂದ ನಂತರ ಅವರು ಕೇವಲ 100 ರೂಪಾಯಿ ಕಟ್ಟದ ನಂತರ ಬಿಡೋದಿಲ್ಲ, ಇನ್ನೂ 20 ರೂಪಾಯಿ ಕಟ್ಟು ಅಂತಾರೆ. ಇನ್ನು 20 ರೂಪಾಯಿ ಅಂದರೆ ಪೀಡಿಸ್ತಾರೆ, ಕಾಟ ಕೊಡ್ತಾರೆ. ಆಮೇಲೆ ಎಲ್ಲ ಸೆಟಲ್ಮೆಂಟ್ಗಳು ಕೆಲವಾಗುತ್ತೆ. ಇಲ್ಲಿ ಯಾರು ಗೊತ್ತಾಗೋದಿಲ್ಲ, ಬಂದು ಕೂರಿಸಿ ಮಾತಾಡಿ ಒದ್ದು. ಇದು ಒಂದೆರಡಲ್ಲ. ಮೊನ್ನೆ ಈ ರೇಣುಕಾಸ್ವಾಮಿ ಇದನ್ನ ಪತ್ತೆ ಹಚ್ಚಿದಾಗ ಅಲ್ಲಿ ಬೇರೆ ಬೇರೆ ರಕ್ತದ ಕಲೆಗಳು ಸಿಕ್ಕಿತ್ತು ಅಂತೇಳಿ ಅದೆಲ್ಲ ಸ್ಯಾಂಪ್ಲಿಂಗ್ ಆಗ್ತಾ ಇದೆ. ಏನಾಗ್ತಾ ಇದೆ ಮತ್ತೊಂದು ಅಂತೇಳಿ, ಬಹುಶಃ ಅದು ಆ ರೆಕಾರ್ಡಿಂಗ್ ಕಂಪ್ಲೀಟ್ ಸಿಗುತ್ತಾ ಇಲ್ವೋ ಅಂತೇಳಿ ಆ ಶೆಡ್ ಅಲ್ಲಿರುವಂಥದ್ದು. ಸೊ ಹಾಗಾಗಿ ಅದರ ಬಗ್ಗೆ ತನಿಖೆ ಮಾಡಿ ಅಲ್ಲಿ ಬೇರೆ ಬೇರೆ ಭಯಾನಕ ಕೃತ್ಯಗಳಾಗಿರ್ಬೋದು ಅನ್ನೋದೆಲ್ಲ ಕಂಡು ಬರ್ತಾ ಇದೆ. ಸಮ್ಟೈಮ್ಸ್ ಈಗ ನೋಡಿ, ಅದನ್ನು ಏಲಂ ಏನಂತಾರೆ, ಸೇಲ್ಗೆ ಹಾಕ್ತಾರೆ. ಹೌದು, ಸೀಸ್ ಆಗಿ ತುಂಬಾ ದಿನ ಸೇಲ್ಗಿಟ್ಬಿಡ್ತಾರೆ, ಕಡಿಮೆ ರೇಟಲ್ಲಿ ಸಿಗುವಂಥದ್ದು ಇದೆ. ಎನಿವೆ ವೀಕ್ಷಕರೇ, ಪಟ್ಟಣಗೆರೆ ಶೆಡ್ ಹೇಗಿದೆ ಅನ್ನೋದನ್ನ ಶೆಡ್ಗೆ ಬಾ ಅಂತ ಇದ್ವಿ. ಇವತ್ತು ಶೆಡ್ ಕರ್ಕೊಂಡು ಹೋಗಿದ್ವಿ. ಬಹಳ ಅತ್ಯುತ್ತಮವಾಗಿ ನಮ್ಮ ಎಡಿಟರ್ಗಳು ಕೂಡ ಅಷ್ಟೇ, ವಿಡಿಯೋ ಎಡಿಟರ್ಗಳು ಅದನ್ನು ಅದ್ಭುತವಾಗಿ ಎಡಿಟ್ ಮಾಡಿ ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಅಂದರೆ ಎಲ್ಲೆಲ್ಲಿ ಏನೇನು ಆಗಿತ್ತು ಅಂತೇಳಿ. ಇಲ್ಲಿಂದ ತಪ್ಪಿಸ್ಕೊಂಡು ಓಡೋದಕ್ಕೆ ಸಾಧ್ಯ ಇದೆ ಯಾವನಾದರೂ? ರೇಣುಕಾಸ್ವಾಮಿ ತಪ್ಪಿಸ್ಕೊಂಡು ಓಡ್ತಿದ್ನ ಇಲ್ಲಿಂದ? ನೋಡಿ, ಆ ಒಂದು ನೋಡಲಿಕ್ಕೆ ಒಂಥರ ನರಪೇತಲ್ ಅಂತಾರೆ. ಅಂದರೆ ನಾನು ಅವರ ಎಷ್ಟು ಸಣ್ಣ ಇದ್ರು ಅನ್ನೋ ಕಾರಣಕ್ಕಾಗಿ ಅವ್ರನ್ನ ಇಲ್ಲಿ ಕರ್ಕೊಂಬಂದ್ರೆ. ಹಾಗಂತ ಅವ್ರು ಮಾಡಿರೋದೇನು, ರೇಣುಕಾಸ್ವಾಮಿ ಮಾಡಿರೋದೇನು ಘನಘೋರ ಅದ್ಭುತ ಕೆಲಸಗಳೇನೆಲ್ಲ ತಪ್ಪೇ, ಮಹಾ ದೊಡ್ಡ ತಪ್ಪು. ಆದರೆ ನೀವೆಲ್ಲ ಶಿಕ್ಷೆ ಕೊಡೋರು ಅಂತೇಳಿ. ಈಗ ಮಂಗಳೂರು ಭಾಗದಲ್ಲಿ ಆದಾಗ ಒಂದು ಇದಾಗ್ತಿತ್ತಲ್ಲ, ಏನು ಈ ನೈತಿಕ ಪೊಲೀಸ್ಗಿರಿ, ಹುಡುಗ ಹುಡುಗಿ ಕೂತ್ಕೊಂಡು ಯಾವುದೇ ನೈತಿಕ ಪೊಲೀಸ್ಗಿರಿ ಅಂತ. ಅಂದ್ರೆ ನಿಮ್ಗೇನಾದ್ರೂ ತಪ್ಪು ಅಂತ ಕಂಡು ಬಂದ್ರೆ ಅಲ್ಲಿ ಪೊಲೀಸು ಅಂತ ನಾವು ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಅಥವಾ ಹೆಣ್ಣುಮಕ್ಕಳಿಗೆ ಏನಾದರೂ ತೊಂದರೆ ಆಗ್ತಾ ಇದೆಯಾ, ಹೆಣ್ಣುಮಕ್ಕಳಿಗಾಗಿ ವಿಶೇಷವಾಗಿ ವ್ಯವಸ್ಥೆ ಇದೆ ಅಲ್ಲಿ. ಆಮೇಲೆ ಒಂದು ಹೆಣ್ಣುಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕಾದ್ರೆ, ಅರೆಸ್ಟ್ ಮಾಡಬೇಕಾದ್ರೆ ಹೆಣ್ಣುಮಕ್ಕಳೇ ಬರಬೇಕು ಅಂತಿದೆ. ಇದೆಲ್ಲ ವ್ಯವಸ್ಥೆ ಇದೆ, ಅದನ್ನು ಮಾಡಿ ಅಂತೇಳಿ. ನೀವು ಅದು ಬಿಟ್ಟು ಇದು ಪೊಲೀಸ್ ನೈತಿಕ ಪೊಲೀಸ್ಗಿರಿ ನೀವೇ ಮಾಡ್ಕೊಂಡ್ಬಿಟ್ರೆ ನಾಳೆ ಎಲ್ಲರೂ ಕೂಡ ನನಗೆ ಯಾರಾದರೂ ಬೈದು ಅಂದರೆ ನಾನು 4 ಜನರ ಮಾಡೋದು. ಮತ್ತು ನಿಮಗೂ ರೌಡಿಗೆ ಏನು ವ್ಯತ್ಯಾಸ? ನಿಮಗೂ ರೌಡಿಸಮ್ಗೆ ಏನು ವ್ಯತ್ಯಾಸ? ರೌಡಿಸಮ್ ವಿರುದ್ಧ ಸಮರ ಸಾರೋದು ಯಾಕೆ? ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 1980 ಸಂದರ್ಭದಲ್ಲಿ ಬೆಂಗಳೂರು ನಗರದಲ್ಲಿ ರೌಡಿಸಮ್ ಯಾವ ರೀತಿ ವಿಪರೀತ ಆಗಿತ್ತು ಅಂದರೆ, ಹೆಣ್ಮಕ್ಳೊಬ್ಬೊಬ್ಬರು ರೋಡಲ್ಲಿ ಹೋಗೋಂಗಿಲ್ಲ, ಆಮೇಲೆ ಅವ್ರನ್ನ ಹೇಳೋದಿಲ್ಲ ಕೇಳೋದಿಲ್ಲ. ರೌಡಿಸಮ್ ಆ ರೀತಿ ಬೆಳೆದೋಗ್ಬಿಡ್ತು. ಮುಂಬೈನಲ್ಲೂ ಕೂಡ ಅಷ್ಟೇ, ಡಿ ಗ್ಯಾಂಗ್ ಅಂತಂದರೆ, ದಾವೂದ್ ಗ್ಯಾಂಗ್ ಅಂತಂದರೆ ಆ ರೀತಿ ಬೆಳೆದೋಗ್ಬಿಟ್ಟಿತ್ತು. ಹಫ್ತಾ ವಸೂಲಿ ಮಾಡೋದು, ಮತ್ತೊಂದು ಮಾಡೋದು. ಅಲ್ಲೇನಾಯಿತು, ಶಿವಸೇನೆ ಬಂದ ನಂತರ ಅದನ್ನು ಓವರ್ಟೇಕ್ ಮಾಡ್ತು. ಆಮೇಲೆ ಶಿವಸೇನೆ ಕಾಟ ಸ್ವಲ್ಪ ಜಾಸ್ತಿ ಆಯಿತು ಅಂತ ಕೆಲವು ದೂರುಗಳು ಬಂತು. ಆಮೇಲೆ ಎಲ್ಲವೂ ಸರಿಯಾಗೋಯ್ತು. ಇಲ್ಲೇನಾಯಿತು, 80sಲ್ಲಿ ಇದೇ ಥರ ರೌಡಿಗಳ ಅಟ್ಟಹಾಸ ಮೆರೆದಾಗ ಸರ್ಕಾರ ಒಂದು ಕ್ರಮ ಕೈಗೊಳ್ಳುತ್ತೆ. ಏನು ಮಾಡೋದು? ವಿಚಾರಣೆ, ನಥಿಂಗ್ ಡೂಯಿಂಗ್, ಢಮಾರ್. ಎನ್ಕೌಂಟರ್ ಮಾಡ್ತೀವಿ ಅಂತ ಹೇಳಿದಾಗ ಭಾಳ ದೊಡ್ಡ ಜಗಳ ಆಯ್ತಂತೆ ಸದನದಲ್ಲಿ. ರಾಮಕೃಷ್ಣ ಹೆಗಡೆ ಆ್ಯಂಡ್ ಹೋಮ್ ಮಿನಿಸ್ಟರ್ ನಡುವೆ ಒಬ್ಬ ಶಾಸಕ ಇದ್ದೀನಿ ಅಂತ ಹೇಳಿದ್ರಂತೆ. ಹಿಂಗೆಲ್ಲ ಎನ್ಕೌಂಟರ್ ಮಾಡಿದ್ರೆ ಹೆಂಗೆ ಅಂತ. ಜಯಪ್ರಕಾಶ್ ಶೆಟ್ಟಿ, ಇವತ್ತು ಶೆಡ್ನ ಹೊರಭಾಗದಲ್ಲಿ ನಾನು ನಿಂತಿದ್ದೀನಿ ನೋಡಿ. ಕಂಪ್ಲೀಟ್ ಲಾಕ್ ಮಾಡಿದ್ದಾರೆ. ಪಕ್ಕದಿಂದ ಒಂದು ಒಳಗಡೆ ಹೋಗಿ ನಮ್ಮ ವೀಕ್ಷಕರಿಗೆ ಅದನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತೀನಿ ಜಯಪ್ರಕಾಶ್ ಶೆಟ್ಟಿ. ನೋಡಿ, ಈಗ ಈ ಒಂದು ಶೆಡ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ಆದ ಬಳಿಕ ಕಂಪ್ಲೀಟ್ ಇಲ್ಲಿಗೆ ಯಾರನ್ನು ಕೂಡ ಬರೋದಕ್ಕೆ ಬಿಡ್ತಾ ಇಲ್ಲ. ಇಲ್ಲೊಂದು ಜಾಗ ಇದೆ, ಈ ಜಾಗದ ಮೂಲಕ ನಾನು ಒಳ
ಹೋಗುವಂಥ ಕೆಲಸವನ್ನು ಮಾಡ್ತೀನಿ. ಆ ಶೆಡ್ನಲ್ಲಿ ಒಳಭಾಗದಲ್ಲಿ ಹೇಗಿದೆ ಅಂತೇಳಿ ತೋರಿಸುವಂಥ ಕೆಲಸವನ್ನು ಕೂಡ ಮಾಡ್ತೀನಿ. ಈ ಶೆಡ್ ತುಂಬ ಸೀಸಾಗಿರುವಂಥ ವೆಹಿಕಲ್ಗಳು ಕೂಡ ಇದೆ. ಆ ವೆಹಿಕಲ್ಗಳೆಲ್ಲವನ್ನು ಕೂಡ ತಂದು ಇಲ್ಲಿ ನಿಲ್ಲಿಸಲಾಗಿದೆ. ಇದರ ಜೊತೆಯಲ್ಲಿ ನೋಡಿ ಅಲ್ಲಿ ನಮ್ಮ ಕ್ಯಾಮ್ರಾಮನ್ ಮುತ್ತುರಾಜ್ ಇದ್ದಾರೆ. ಮುತ್ತುರಾಜ್ ಕೂಡ ನನ್ನ ಜೊತೆಯಲ್ಲೇ ಬರ್ತಿದ್ದಾರೆ ನಮ್ಮ ವೀಕ್ಷಕರಿಗೆ ಆ ಒಂದು ದೃಶ್ಯಗಳನ್ನು ತೋರಿಸುವ ಸಲುವಾಗಿ. ನೋಡಿ ಈಗ ನಾವು ಈ ಗುಡ್ಡದ ಮೇಲೆ ಬಂದಿದ್ದೀವಿ. ನೋಡಿ ಇಲ್ಲಿ ಇದು ಜಯಪ್ರಕಾಶ್ ಶೆಟ್ಟಿ ನೋಡಿ ಶೆಡ್ ಯಾವ ರೀತಿಯಾಗಿದೆ ಅಂತೇಳಿ. ಸಾಲು ಸಾಲು ನಿಂತಿರುವಂಥ 2 ವೀಲರ್ಗಳು, ಅದಾದ ಬಳಿಕ 4 ವೀಲರ್ಗಳು, ಆಟೋಗಳಿದೆ, ಕಾರ್ಗಳಿದೆ, ಬಸ್ಗಳಿದೆ, ಎಲ್ಲವನ್ನು ಕೂಡ ನಿಮಗೆ ತೋರಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಇದೇ ಒಂದು ಪಟ್ಟಣಗೆರೆ ಶೆಡ್ ಅಂಥೇಳಿ ಈಗ ಏನು ಈ ಹಿಂದೆ ಖ್ಯಾತಿಯನ್ನು ಪಡೆದಿದೆ. ಜಯಪ್ರಕಾಶ್ ಶೆಟ್ಟಿ ನೋಡಿ ಇವತ್ತು ನಾನು ಬರ್ತಾ ಈ ಒಂದು ಜಾಗಕ್ಕೆ ಸ್ವಲ್ಪ ರೋಡ್ ಕನ್ಫ್ಯೂಷನ್ ಆಯಿತು. ಆಗ ಮ್ಯಾಪ್ಗೆ ಹೋಗ್ಬಿಟ್ಟು ಪಟ್ಟಣಗೆರೆ ಶೆಡ್ ಅಂತ ಹೊಡೆದಾಗ ತಕ್ಷಣ ನಮಗೆ ಇಲ್ಲೇ ಒಂದು ಮ್ಯಾಪ್ ಸಿಕ್ತು ನಮಗೆ. ನೋಡಿ ಇಲ್ಲಿ ಆ ಜಾಗ ಇದೆಯಲ್ಲ, ಆ ಒಂದು ಬಸ್ಗಳು ನಿಂತಿದ್ದಾವಲ್ಲ, ಅದೇ ಒಂದು ಜಾಗಕ್ಕೆ ಕರ್ಕೊಂಡು ಹೋಗಿ ರೇಣುಕಾ ಸ್ವಾಮಿಯನ್ನು ಥಳಿಸಿದ್ದು, ಆತನ ಮೇಲೆ ಹಲ್ಲೆ ಮಾಡಿದ್ದು ಎಲ್ಲವೂ ಕೂಡ ಆಗಿದ್ದು. ನೋಡಿ ಇಲ್ಲಿ ಜಯಪ್ರಕಾಶ್ ಶೆಟ್ಟಿ ನಮಗೆ ಹೆಜ್ಜೆ ಹೆಜ್ಜೆಗೂ ಕೂಡ CC ಕ್ಯಾಮ್ರಾಗಳು ಕಾಣಿಸ್ತಾ ಇದೆ. ನೋಡಿ ಇಲ್ಲಿಂದ ಪಟ್ಟಣಗೆರೆ ಶೆಡ್ ಅಂತಂದರೆ ಇದು ಎಂಟ್ರೆನ್ಸು ಜಯಪ್ರಕಾಶ್ ಶೆಟ್ಟಿ. ಈ ಒಂದು ಎಂಟ್ರೆನ್ಸ್ ನಮ್ಮ ಕ್ಯಾಮ್ರಾಮನ್ ಮುತ್ತುರಾಜ್ ತೋರಿಸ್ತಾ ಇದ್ದಾರೆ. ಈ ಒಂದು ಗೇಟ್ ಓಪನ್ ಆಗ್ತಾ ಇದ್ದಂತೆ ಸೀದಾ ನಮಗೆ ನೇರವಾಗಿ ಹೋಗೋದಕ್ಕೆ ಅಲ್ಲಿ ನಮಗೆ ರಸ್ತೆ ಏನು ಕಾಣ್ತಾ ಇದೆ, ಆ ರಸ್ತೆಯಿಂದ ಹೋಗಿ ರೈಟ್ ಸೈಡ್ಗೆ ಹೋದರೆ ಆ ಒಂದು ಮೂಲೆಯಲ್ಲಿ ಒಂದೆರಡು ಶೆಡ್ಗಳಿದೆ. ಅದೇ ಒಂದು ಶೆಡ್ಡಲ್ಲಿ ರೇಣುಕಾ ಸ್ವಾಮಿಯ ಭರ್ಭರವಾಗಿ ಕೊಲೆ ಮಾಡಲಾಗಿದ್ದು. ಅವತ್ತು ರೇಣುಕಾ ಸ್ವಾಮಿನ ಮೊದಲಿಗೆ ಇಲ್ಲಿಗೆ ಕರ್ಕೊಂಬರ್ತಾರೆ. ನೋಡಿ ಇಲ್ಲಿಗೆ ಕರ್ಕೊಂಬಂದಾಗ ಈ ಚಿತ್ರದುರ್ಗದಿಂದ ರಾಘವೇಂದ್ರ ಏನಿದ್ದಾನೆ, ದರ್ಶನ್ ಅಭಿಮಾನಿ ಬಳಗದ ಜಿಲ್ಲಾಧ್ಯಕ್ಷ, ಕರ್ಕೊಂಬಂದು ಇದೇ ಜಾಗದ ಇತಿಹಾಸ ನಿಲ್ಲಿಸ್ತಾರೆ. ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ ಒಳಗಡೆ. ಆದರೆ ಇನ್ನು 3 ಜನ ಹೊರಗಡೆ ಇರ್ತಾರೆ. ಆದರೆ ಯಾವಾಗ ಒಳಗಡೆ ಕರ್ಕೊಂಡೋಗಿ ಒಳಗಡೆ ಇಟ್ಕೊಂಡಿರ್ತಾರೋ ಆಗ ಈ ಸ್ಟೋನಿ ಬ್ರೂಕ್ ಮಾಲೀಕ ವಿನಯ್, ಪ್ರದೋಷ್ ಅವರೆಲ್ಲರೂ ಕೂಡ ಬರ್ತಾರೆ. ಬಂದು ಇದೆಲ್ಲ ನೋಡ್ಕೊಂಡು ಹೋಗಾದ್ಮೇಲೆ ಪವನ್ ಏತ್ರಿ ಆರೋಪಿ ಪವನ್ ಏನಿದ್ದಾನೆ, ಪವನ್ ಫಸ್ಟ್ ಇಲ್ಲಿ ಬಂದು ಕೂತಿರ್ತಾನೆ. ಬರ್ತದಾಗೆ ಕರ್ಕೊಂಡೋಗಿ ಅಲ್ಲಿ ಒಳಗಡೆ ಹೋಗಿ ಅಲ್ಲೆಲ್ಲ ಒಳಗಡೆ ಎಲ್ಲ ಇಟ್ಟಾಡ್ಸ್ಕೊಂಡು ಕೂಡ ಹೊಡೆದಿದ್ರು ಅಂತ ಮಾಹಿತಿ ಕೂಡ ಇದೆ. ಪವನ್ ಹೋಗ್ತಾನೆ, ದರ್ಶನ್ಗೆ ಇನ್ಫಾರ್ಮೇಷನ್ ಕೊಡ್ತಾನೆ, A2 ಆರೋಪಿಗೆ. ದರ್ಶನ್ A1 ಆರೋಪಿಗೆ ಇನ್ಫಾರ್ಮೇಷನ್ ಕೊಡ್ತಾರೆ, ಪವಿತ್ರ ಗೌಡಗೆ. ಎಲ್ಲರೂ ಕೂಡ ಬರ್ತಾರೆ. ಆದರೆ ಗಲಾಟೆ ಆಗಬೇಕಾದ್ರೆ ಒಂದು 3 ಜನ ಇಲ್ಲಿ ಹೊರಗಡೆ ನಿಂತಿದ್ರಂತೆ. ಇನ್ನೆಲ್ಲರೂ ಕೂಡ ಒಳಗಡೆ ಇದ್ದು ಇದೇ ಒಂದು ಪಟ್ಟಣಗೆರೆಯ ಶೆಡ್, ಸೀಸಿಂಗ್ ಶೆಡ್ ಏನಿದೆ, ಈ ಸೀಸಿಂಗ್ ಶೆಡ್ನಲ್ಲಿ ಆತನನ್ನು ಬರ್ಬರವಾಗಿ ಕೊಲೆ ಮಾಡಿದ್ದು. ನೋಡಿ ಇಲ್ಲಿ ಸುಮಾರು ವೆಹಿಕಲ್ಗಳಿದೆ. ನೋಡಿ ಇಲ್ಲಿ ಖಾಸಗಿ ಬಸ್ಗಳು ನಿಂತಿದ್ದಾವೆ. ಇದೆಲ್ಲವೂ ಕೂಡ ಸೀಸ್ ಆಗಿರುವಂಥದ್ದು. ಅಂದರೆ ಬ್ಯಾಂಕಿಂದ ಲೋನ್ ತೊಗೊಂಡು ಬಸ್ಗಳು ಅಥವಾ ಕಾರ್ಗಳನ್ನು ತೊಗೊಂಡಿರೋದು, ಲೋನ್ ಕಟ್ಟಕ್ಕಾಗದೆ ಅದೆಲ್ಲವನ್ನು ಕೂಡ ಸೀಸ್ ಮಾಡೋದು. ನೀವು ಆರಂಭದಲ್ಲಿ ಹೇಳ್ತಾ ಇದ್ರಿ ಇದೇ ವಿಚಾರವಾಗಿ. ಅದರ ಒಂದು ಶೆಡ್ನ ಒಳಭಾಗದ ದೃಶ್ಯಾವಳಿಯನ್ನು ತೋರಿಸುವಂಥ ಕೆಲಸವನ್ನು ರಿಪಬ್ಲಿಕರಣ ಮಾಡ್ತಾರೆ. ನಾನೀಗ ಹೊರಗಡೆ ಹೋಗೋದಕ್ಕಾಗೋದಿಲ್ಲ. ಹಾಗಾಗಿ ಹೊರಗಡೆ ನಿಂತು ಈ ಒಂದು ಗುಡ್ಡದ ಮೇಲಿಂದ ನಿಂತು ಅದರ ದೃಶ್ಯಾವಳಿನ ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. ಒಳಗಡೆ ಹೇಗಿತ್ತು ಅಂತೇಳಿ ಆಲ್ರೆಡಿ ನಾವು ನಮ್ಮ ವೀಕ್ಷಕರಿಗೆ ನಮ್ಮ ಸ್ಕ್ರೀನ್ ಮೇಲೆ ತೋರಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದೀವಿ. ಜಯಪ್ರಕಾಶ್ ಶೆಟ್ಟಿ ಎಕ್ಸಾಕ್ಟ್ಲಿ, ಎಕ್ಸಲೆಂಟ್. ನನಗೆ ದಯವಿಟ್ಟು ಮುತ್ತುರಾಜ್ ಹೇಳಿ, ಆ CCTV ಕ್ಯಾಮರಾಗಳು ಎಲ್ಲೆಲ್ಲಿದೆ ಸ್ವಲ್ಪ ನೋಡೋಣ. ಮುತ್ತುರಾಜ್ ಈಗ ನೋಡಿ ಜಯಪ್ರಕಾಶ್ ಶೆಟ್ಟಿ ಅದನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತೀನಿ. ನೋಡಿ ಇಲ್ಲೊಂದು CC ಕ್ಯಾಮ್ರಾವನ್ನು ಅಳವಡಿಸಲಾಗಿದೆ. ಇಲ್ಲೊಂದಿದೆ, ಎಂಟ್ರೆನ್ಸಲ್ಲಿ ಒಂದು CC ಕ್ಯಾಮ್ರಾ ಇದೆ, ಅದನ್ನು ಕೂಡ ತೋರಿಸ್ತಾ ಇದ್ದಾರೆ ನಮ್ಮ ಕ್ಯಾಮ್ರಾಮನ್. ನೋಡಿ ಅಲ್ಲೊಂದು ಕ್ಯಾಮ್ರಾ ಇದೆ. ಇಲ್ಲಿ ಹೆಜ್ಜೆ ಹೆಜ್ಜೆಗೂ ಇದೆ ಕ್ಯಾಮ್ರಾಗಳು, ಹೆಜ್ಜೆ ಹೆಜ್ಜೆಗೂ ಇದೆ ಜಯಪ್ರಕಾಶ್ ಶೆಟ್ಟಿ. ನೋಡಿ ಅದೇ ಒಂದು ಲೈನನ್ನು ನಾವು ಫಾಲೋ ಮಾಡ್ತಾ ಹೋದಾಗ ಅಲ್ಲೊಂದು ನಿಮಗೆ ಕ್ಯಾಮ್ರಾವನ್ನು ತೋರಿಸ್ತಾ ಇದ್ದಾರೆ. ಅದೇ ಒಂದು ಮುಂದಗಡೆ ಇರುವಂಥ ಕಂಬದಲ್ಲೂ ಕೂಡ ಅಲ್ಲಿ ಕ್ಯಾಮ್ರಾ ಇದನ್ನು ಕೂಡ ನೀವು ಇಲ್ಲಿ ಗಮನಿಸ್ಬೋದು. ನೋಡಿ ಅಲ್ಲಿ ಶೆಡ್ ಇದೆ. ಆ ಒಂದು ಶೆಡ್ಡ ಒಳಗಡೆ ಕೆಳಗಡೆ 2 ವೀಲರ್ಗಳು ನಿಂತಿದೆ. 2 ವೀಲರ್ಗಳು ನಿಂತಿರುವಂಥ ಜಾಗದಲ್ಲೂ ಕೂಡ CC ಕ್ಯಾಮ್ರಾ ಇದೆ. ಅದನ್ನು ಕೂಡ ನಮ್ಮ ಕ್ಯಾಮ್ರಾಮನ್ ಮುತ್ತುರಾಜ್ ತೋರಿಸ್ತಾ ಇದ್ದಾರೆ. ಅದಾದ ಬಳಿಕ ಈ ಭಾಗದಲ್ಲಿ ನೋಡಿ ಅಲ್ಲಿ ಎಲ್ಲಿ ಗಲಾಟೆ ಆಯಿತು ಅಂತೇಳಿ ನೋಡಿ ಇಲ್ಲಿ ನಮ್ಮ ಮುತ್ತುರಾಜ್ ಹೇಳ್ತೀನಿ, ಅಲ್ಲಿ ವೈಟ್ ಕಲರ್ ಗಾಡಿಗಳು ನಿಂತಿದ್ದಾವೆ. ಆ ಗಾಡಿಯ ಮುಂದೆ ಇರುವಂಥ ಕಂಬದಲ್ಲಿ CC ಕ್ಯಾಮ್ರಾ ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ. ಆ CC ಕ್ಯಾಮ್ರಾದ ಹಿಂಬದಿಯಲ್ಲಿ ಒಂದು ಮರ ಇದೆ. ಮರ ನಮಗೆ ಕಾಣಿಸೋದಿಲ್ಲ. ಮರದ ಹಿಂಭಾಗದಲ್ಲಿರುವಂಥ ಒಂದು ಕಟ್ಟಡ ಇದೆ, ಶೆಡ್ ಏನಿದೆ, ಅದು ನಮಗೆ ಕಾಣಿಸೋದಿಲ್ಲ. ಅದೇ ಒಂದು ಜಾಗದಲ್ಲಿ ಹೊಡೆದ್ರು ಅಂತ ಹೇಳಿ ಮಾಹಿತಿ ಕೂಡ ಇರುವಂಥದ್ದು. ಸೊ ಆಗ ಅಲ್ಲೊಂದು CC ಕ್ಯಾಮ್ರಾ ಕೂಡ ಇದೆ, ಅದನ್ನು ಕೂಡ ನಾವು ಗಮನಿಸ್ಬೋದು. ನೋಡಿ ಅಲ್ಲೆರಡು ಕ್ಯಾಮ್ರಾ ಇದೆ, 3, 4, 5, 6, 7, 8, 9, 10. ನೋಡಿ ಆ ಒಂದು ಬಿಳಿ ಕಟ್ಟಡ ಕಾಣ್ತಾ ಇದೆಯಲ್ಲ, ಅಲ್ಲೂ ಕೂಡ ನಮಗೆ ಕ್ಯಾಮ್ರಾಗಳಿರೋದು ಕಾಣಿಸುತ್ತೆ. ಆ ಬಿಳಿ ಕಂಬದ ಮುಂದೆ ಒಂದು ಲೈಟ್ ಕಂಬ ಇದೆ. ಲೈಟ್ ಕಂಬಕ್ಕೆ CC ಕ್ಯಾಮ್ರಾವನ್ನು ಅಳವಡಿಸಲಾಗಿದೆ. ಸುಮಾರು ಒಂದು 16 ರಿಂದ 18 CC ಕ್ಯಾಮ್ರಾಗಳು ಇಲ್ಲಿ ಇರೋದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಜಯಪ್ರಕಾಶ್ ಶೆಟ್ಟಿ
ಇದು 15ರಿಂದ 16 ಜೊತೆಗೆ ಪೊಲೀಸರ ಇದೆ ಅಂತೇಳಿ ಒಳಗಡೆ ಕೂಡ ಎಲ್ಲವೂ ಸಿಕ್ಕಿರುತ್ತೆ. ಈಗ ಹಣ ತಗೊಂಡೋಗಿರೋದು ಎಲ್ಲವೂ ಕೂಡ ಈಗ ಪೊಲೀಸರ ಬಳಿ ಇರುತ್ತೆ. ಅದನ್ನೇ ಅವರು ಕೋರ್ಟ್ಗೆ ಹೇಳಿರುವಂಥದ್ದು. ಸೊ ಹಾಗಾಗಿ ಶೆಡ್ಗೆ ಬಾ ವಿಶೇಷ ಕಾರ್ಯಕ್ರಮ 11ವರೆಗೆ ಪ್ರಸಾರ ಆಗುತ್ತೆ. ಇದು ನಾನು ಕೇವಲ ಸ್ಯಾಂಪಲ್ ತೋರಿಸಿದ್ದಷ್ಟೇ. ಝಲಕ್. ಎಲ್ಲೆಲ್ಲಿ ಏನೇನು ಮಾಡಿದ್ರು, ಯಾವ್ಯಾವ ಜಾಗದಲ್ಲಿ ಹೊಡೆದ್ರು, ಯಾವ್ಯಾವ ಜಾಗದಲ್ಲಿ ಕೂತ್ಕೊಂಡ್ರು, ಬೆತ್ತ ಎಲ್ಲಿಂದ ತಂದರು, ಅವನ ಕೈಗೆ ಯಾವಾಗ ಹೊಡಿತಾರೆ, ಕಾಲ್ಗೆ ಯಾವಾಗ ಹೊಡಿತಾರೆ, ತಲೆಗೆ ಯಾವಾಗ ಹೊಡಿತಾರೆ, ಬೆಲ್ಟಲ್ಲಿ ಯಾವಾಗ ಹೊಡಿತಾರೆ, ಆಕೆ ಚಪ್ಪಲಿಂದ ಯಾವಾಗ ಹೊಡಿತಾಳೆ, ಎಲ್ಲವನ್ನು ಕೂಡ ಶೆಡ್ಡಲ್ಲಿ ಇದು ಎಲ್ಲೂ ಇಲ್ಲ. ಈಗ ಆದ ತಕ್ಷಣ ಈಗ ಎಲ್ಲ ಬೇರೆ ಚಾನಲ್ಗಳು ಕೂಡ ಶೆಡ್ಗೆ ಬಾ ಅಂತೇಳಿ ಬೇರೆಯವರು ಬರುವಂಥ ಸಾಧ್ಯತೆ ಇದೆ. ಅದಕ್ಕಿಂತ ಮೊದಲು ಎಲ್ಲ ಮಾಹಿತಿಗಳು ನಿಮ್ಮ ಮುಂದಿಟ್ಟಿದ್ದೀವಿ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಟ್ರಾಂಗ್ ಎವಿಡೆನ್ಸ್ ಆಗಿರೋದು CCTV ಕ್ಯಾಮೆರಾ ಫುಟೇಜಸ್ ಮೋಸ್ಟ್ಲಿ. ಹೌದು, ಅದುವೇ. ಯಾಕಂದ್ರೆ ಆ ಸಂದರ್ಭದಲ್ಲಿ ಏನಾಗುತ್ತೆ, ಈಗ ಅಲ್ಲಿ ಸಾಯಿಸಬೇಕು ಅಂತ ಕರ್ಕೊಂಡ್ಬಂದಿರೋದಿಲ್ಲ ಅಂತ ನಮಗೂ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ. ಹೊಡೆದು ಕಳಿಸೋಣ ಅಂತ ಅಂದ್ಬಿಟ್ಟು ನಿಮಗೆ ಸತ್ತೋದ ಅನ್ನುವಾಗ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗಿಬಿಡುತ್ತೆ. ನಿಮಗೆ ತಲೆ ಹೊಡೋದಿಲ್ಲ. ಹೌದು, ಅದು CCTV ತೆಗಿಬೇಕಾ, ಏನು ಗೊತ್ತಾಗಲ್ಲ. ಹಣ ತಗೊಂಡು ಹೋಗ್ಬೇಕಾ, ಅಲ್ಲೇ ಸಿಕ್ಕಾಕೊಂಡಿದ್ದಾರೆ ಇವರೆಲ್ಲ ಅಂತ. ನಿಮಗೆ ಒಂದು ಕ್ರಿಮಿನಾಲಜಿಯಲ್ಲಿ ಒಂದು ಮಾತಿದೆ, ಯಾವುದೇ ದೊಡ್ಡ ಕ್ರಿಮಿನಲ್ ಕೂಡ ಒಂದಲ್ಲ ಒಂದು ರೀತಿಯ ಸಾಕ್ಷ್ಯವನ್ನು ಬಿಟ್ಟು ಹೋಗಿರ್ತಾನೆ ಅನ್ನುವಂಥದ್ದು. ಇವರೇನು ಏನು ಪ್ರೊಫೆಷನಲ್ ಕ್ರಿಮಿನಲ್ಸ್ ಏನಲ್ಲ ಇವರೆಲ್ಲ. ಇವರೆಲ್ಲ ಸುಮ್ಮನೆ ಕೈಯಂಪಯ್ಯ ಜಗಳಗಳೆಲ್ಲ ಮತ್ತು ಆಗ್ತಾ ಇದೆ. ಹೊಡೆದೋಗ್ಬಿಟ್ರು, ಸತ್ತೋಗ್ಬಿಟ್ಟ. ತುಂಬಾ ಜನ ನಂಗೆ ಕೇಳ್ತಾ ಇದ್ದು, ನಿಮ್ಮ ಮೀಡಿಯಾದವ್ರಿಗೆ ಆ ಹೊಡೆಯೋ ದೃಶ್ಯ ಸಿಕ್ಕಿದೆ ಅಂತ ಯಾಕೆ ಪ್ರಸಾರ ಮಾಡ್ತಿಲ್ಲ ಅಂತ ಬಹುತೇಕರು ಕೇಳಿದ್ರು. ಬಟ್ ಅದು ಲೀಕ್ ಆಗಿಲ್ಲ. ಕಾರಣ ಅದು ಕೋರ್ಟಲ್ ಸ್ಟ್ಯಾಂಡ್ ಆಗಲ್ಲ, ಡಿಜಿಟಲ್ ಇಲ್ಲ. ಎವಿಡೆನ್ಸ್. ಈಗ ಅದನ್ನ ಹೇಳ್ಬಿಡ್ತೀನಿ. ಈಗ ನಮಗೆ ಯಾವುದು ಸಿಕ್ಕಿರತ್ತೆ ಅಂತಂದ್ರೆ, ಈಗ ಆ ಫೋಟೋ ರಿಲೀಸ್ ಮಾಡಿದ್ರಲ್ಲ, ಇದು ನಾವು ರಿಲೀಸ್ ಮಾಡಿದ್ದಲ್ಲ. ಆ ಸಂದರ್ಭದಲ್ಲಿ ಶ್ರುತಿ ಕಿತ್ತೂರು ಅವರು ಕೂಡ ಇದ್ರು. ಓಕೆ, ನಿನ್ನೆ ಕೀರ್ತಿ ಬಂದಿದ್ದ. ಕೀರ್ತಿ ಬಂದು ಅದರ ಬಗ್ಗೆ ಕೇಳಿ ಹೋದ. ಅದಾದ ನಂತರ ಅದು ಟ್ರೋಲ್ ಆಯ್ತು. ಅವನು ಹೇಳೋ ಪ್ರಕಾರ 6 ಕೋಟಿ ಜನ ಓವರ್ ಆಲ್ ಅದನ್ನ ನೋಡಿದ್ದಾರೆ, ಶೆಡ್ಗೆ ಬಾ ಟ್ರೋಲ್ ಆಗಿರುವಂಥದ್ದನ್ನು ಅಂತೇಳಿ. ಎನಿವೆ, ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ಕೂಡ ಇಂಥದ್ದು ಮುಂದುವರಿತಾ ಇರುತ್ತೆ. ರಿಪಬ್ಲಿಕ್ ಅನ್ನ ನೋಡ್ತಾ ಇರಿ. ಆಮೇಲೆ ನೀವು ನಮ್ಮ ಹತ್ರ ಹೇಳ್ತಾ ಇದ್ರಿ, ಬಿಗ್ 3 ಯಾವಾಗ ಶುರು ಮಾಡ್ತೀರಿ. ಆದಷ್ಟು ಬಿಗ್ 3 ಬರುತ್ತೆ, ಆದ್ರೆ ಇನ್ನು ಮುಂದೆ ಅದರ ಹೆಸರು ಸೂಪರ್ 3 ಅಂತಿರುತ್ತೆ. ಸೂಪರ್. ಓಕೆ, ಮುಂದಿನ ಸುದ್ದಿ ನೋಡೋಣ.